ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಕಿಚಡಿ ಮಾಡೋದನ್ನು ತೋರಿಸ್ತೀನಿ. ಈರುಳ್ಳಿ, 1 ಟೊಮೆಟೊ, 4 ಹಸಿಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಆಯಿಲ್ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕೋಕ್ಕೆ. ಇದಕ್ಕೆ ಅರ್ಧ ಗ್ಲಾಸು ಹೆಸರುಬೇಳೆ, ಅರ್ಧ ಗ್ಲಾಸ್ ಅಕ್ಕಿ ಎಲ್ಲ ತೊಳೆದಿಟ್ಟು ರೆಡಿ ಮಾಡಿ ಇಟ್ಟಿದ್ದೀವಿ. ಹೆಸರುಬೇಳೆ ಅಂದರೆ ಗ್ರೀನ್ ಕಲರ್ ಇರುತ್ತಲ್ಲ ಹೆಸರುಬೇಳೆ, ಅದನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇದು ಜೀರಿಗೆ ಒಗ್ಗರಣೆ ಹಾಕಿದ್ದೀವಿ. ಜೀರಿಗೆ ಚೆನ್ನಾಗಿ ಚಟಪಟ ಅನ್ನುವಾಗ ಕರಿಬೇವು ಹಾಕಬೇಕು. ನೋಡಿ, ಈಗ ಈರುಳ್ಳಿ ಹಾಕ್ತಾಯಿದ್ದೀವಿ. ಕರಿಬೇವಿನ ಹಾಕಿಲ್ಲ, ಹಾಕಲಿದ್ರು ನಡೆಯುತ್ತೆ. ನೋಡಿ, ಈಗ ಚೆನ್ನಾಗಿ ಇದನ್ನು ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಅಕ್ಕಿ ಮತ್ತು ಹೆಸರುಬೇಳೆ ತೊಳೆದಿಟ್ಟಿದ್ದೀವಿ. ಇದರಿಂದ 1 ಗ್ಲಾಸ್ 2 ಸೇರಿ. ಈಗ ಕರಿಬೇವು ಹಾಕ್ತಾಯಿದ್ದೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಿಮ್ಮಲ್ಲೇ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದು ಕೂಡ ಹಸಿ ಘಮ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ. ಹಾಗೆ ನೋಡಿ, ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಕೂಡ. ಈಗ ಹಸಿಮೆಣಸಿನ್ಕಾಯಿ 2 ಹೆಚ್ಚಿಟ್ಟಿತ್ತಲ್ಲ, ಅದೇ 2 ಹಸಿಮೆಣಸಿನ್ಕಾಯಿ, 1 ಟೊಮೆಟೊ ಹೆಚ್ಚಿತ್ತಲ್ಲ, 1 ಟೊಮೆಟೊ ಅದಕ್ಕೆ ಹಾಕಿದ್ದೀವಿ ಈರುಳ್ಳಿ ಜೊತೆಗೆ. ಈರುಳ್ಳಿ ಕೂಡ ಚಿಕ್ಕದು 2 ಹಾಕಬೇಕು. ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಹೀಗೆ ರುಚಿಗೆ ತಕ್ಕಷ್ಟು ಸಾಲ್ಟು ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. 1-2 ನಿಮಿಷ ಬಿಡಬೇಕು ಸ್ವಲ್ಪ. ಆಮೇಲೆ ನಂತರ ಅಕ್ಕಿ ಮತ್ತು ಹೆಸರುಬೇಳೆ ತೊಳೆದಿಟ್ಟಿರ್ತೀವಲ್ಲ, 1 ಗ್ಲಾಸ್ 2 ಸೇರಿ ಅದನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಒಗ್ಗರಣೆಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ನೀರು ಹಾಕಬೇಕು. ಅಕ್ಕಿ ಮತ್ತು ಹೆಸರುಬೇಳೆ 2 ಸೇರಿ 1 ಗ್ಲಾಸ್ ಇದೆ. ಇದಕ್ಕೆ 4 ಗ್ಲಾಸ್ ನೀರು ಹಾಕಬೇಕು. 1 2 3 ಇನ್ನೊಂದು ಹಾಕ್ತಾ. ಈಗ 4 ಗ್ಲಾಸ್ ನೀರು ಸಾಕು. ಚೆನ್ನಾಗಿ ಮೆತ್ತಗೆ ಕುದಿಯುತ್ತೆ. ಈಗ ಕುಕ್ಕರ್ನ ಮುಚ್ಚಿಟ್ಬಿಡಬೇಕು. ನೋಡಿ, ಇದನ್ನು ಒಂದು 5 ವಿಸಿಲ್ ಆಗಬೇಕು. ನೋಡಿ, ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಈಗ 5ನೇ ವಿಸಿಲ್ ಆಗ್ತಾಯಿದೆ. ಎಲ್ಲನೂ ತೋರ್ಸೋಕ್ಕೆ ಲಾಂಗ್ ಆಗುತ್ತಂತ 5 ವಿಸಿಲ್ ಆಯ್ತು. ಈಗ ನೋಡಿ, ಈಗ ಕಿಚಡಿ ರೆಡಿಯಾಗಿದೆ. ಹೆಸರುಬೇಳೆ ಕಿಚಡಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ ಎಷ್ಟು ಮೆತ್ತಗೆ ಚೆನ್ನಾಗಾಗಿದೆ. ತುಂಬ ಬೇಗನೆ ಕೂಡ ಆಗುತ್ತೆ. ಒಂದು 10 ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಕುಕ್ಕರಲ್ಲಿ. ನೋಡಿ, ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ವಿ. ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಪ್ಪಳನೂ ಇದ್ದರೆ ಹಾಕ್ಕೋಬೋದು. ನಾನು ಹಪ್ಪಳ ಮಾಡಿಲ್ಲ. ನೋಡಿ, ಇದು ತುಪ್ಪ ಆಮೇಲೆ ಉಪ್ಪಿನಕಾಯಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪಿನಕಾಯಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ತುಂಬ ಈಸಿನೇ ಇದು ಕಿಚಡಿ ಮಾಡೋದು. ಇದಕ್ಕೆ ಗ್ರೀನ್ ಕಲರ್ ಇರುತ್ತಲ್ಲ ಹೆಸರು, ಅದರದ್ದೇ ಬೇಳೆ ಇರುತ್ತೆ, ಸಿಪ್ಪೆ ತೆಗೆದಿರಲ್ಲ. ಇದು ಆ ಹೆಸರು ಬೇಳೆ ಹಾಕಬೇಕು. ಅರ್ಧ ಗ್ಲಾಸ್ ಹೆಸರು ಬೇಳೆ, ಅರ್ಧ ಗ್ಲಾಸ್ ಅಕ್ಕಿ ಹಾಕಿದ್ವಿ, ಚಿಕ್ಕ ಗ್ಲಾಸಿಂದ ಅಂತ ಒಗ್ಗರಣೆ. ನೋಡಿ, ಬಿಸಿ ಬಿಸಿಗೆ ತಿಂತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ
ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.